ಮಾನವತ್ವದಿಂದ ದೇವತ್ವಕ್ಕೇರಿದ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯ ಹಾಗೂ ದೇಯಿ ಬೈದೇತಿಯ ಜನ್ಮಸ್ಥಳ ಪಡುಮಲೆಯಲ್ಲಿ ಜನವರಿ 24ರಂದು ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಟ್ರಸ್ಟ್ ಆಶ್ರಯದಲ್ಲಿ ವಿಶೇಷ ಪೂಜೆ ಮತ್ತು ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಡುಮಲೆಯ ಈ ಕಾರಣಿಕ ಕ್ಷೇತ್ರದಲ್ಲಿ 2021ರಲ್ಲಿ ಬ್ರಹ್ಮಕಲಶೋತ್ಸವದ ಅದ್ದೂರಿಗೆ ಕೊರೋನಾ ತಡೆಬಿಟ್ಟಿತ್ತು. ಆ ಬಳಿಕ ಮೊದಲ ಬಾರಿಗೆ ಇಲ್ಲಿ ಸಾರ್ವಜನಿಕ ಸಭಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜನವರಿ 24ರಂದು ಸಂಜೆ 6:30ಕ್ಕೆ ವಿಶೇಷ ಪೂಜೆ ಮತ್ತು ದೀಪೋತ್ಸವ ನಡೆಯಲಿದೆ. ಭಕ್ತಾದಿಗಳೇ ಬಂದು ಇಲ್ಲಿ ದೀಪ ಬೆಳಗಿಸುವ ಸೇವೆ ಮಾಡಲಿದ್ದಾರೆ. ಸಂಜೆ 7:30ಕ್ಕೆ ಧಾರ್ಮಿಕ ಕಾರ್ಯಕ್ರಮ ಟ್ರಸ್ಟ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮೂಡಬಿದ್ರಿಯ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ ಹಾಗೂ ಸಂತೋಷ್ ಗುರೂಜಿಯವರು ಆಶೀರ್ವಚನ ನೀಡಲಿದ್ದಾರೆ ಎಂದು ಹೇಳಿದರು. ಸಾರ್ವಜನಿಕವಾಗಿ ಮೊದಲ ಬಾರಿಗೆ ಈ ಒಂದು ಸಭಾ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ತಮ್ಗೆ ಗೊತ್ತಿದ್ದಾಗೆ 2021ರಲ್ಲಿ ಏಪ್ರಿಲ್ 22, 23, 24ಕ್ಕೆ ಬ್ರಹ್ಮಕಲಶವನ್ನು ಮಾಡಿದ್ದೇವೆ ಆ ಜಾಗದಲ್ಲಿ. ನಮ್ಗೆ ಗೊತ್ತಿತ್ತು ಆಗ ಕೊರೋನಾ ಬಂದು ಬಹುದೊಡ್ಡ ಕಾರ್ಯಕ್ರಮ ಇಟ್ಟಿದ್ದೇವೆ ನಾವು. ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪರ ಕೈಯಲ್ಲಿ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಇತ್ತು. ಆದರೆ ಬ್ರಹ್ಮಕಲಶದ 2 ದಿವಸ ಮೊದಲು ಕೊರೋನಾ ಕಾನೂನನ್ನು ತಂದು ಯಾವುದೇ ಕಾರ್ಯಕ್ರಮ ಮಾಡಬಾರದು ಅನ್ನುವಂಥ ಸಂದರ್ಭದಲ್ಲಿ ನಾವು ಬ್ರಹ್ಮಕಲಶವನ್ನು ನಿಲ್ಲಿಸಲಿಕ್ಕಾಗುತ್ತಿಲ್ಲ ಅಂತ ಹೇಳಿಕೊಂಡು ಏಪ್ರಿಲ್ 21, 2021ಕ್ಕೆ 24 ತಾರೀಕು 24th ಏಪ್ರಿಲ್ ಬ್ರಹ್ಮಕಲಶ ಆದರೆ ಏಪ್ರಿಲ್ 24, 2021. ಆನಂತರ ನಾವು ಯಾವುದೇ ಅಲ್ಲಿ ಸಭಾ ಕಾರ್ಯಕ್ರಮ ಮಾಡಿಲ್ಲ. ಆದರೆ ಈ ಬಾರಿ ನಾವು ಒಂದು ಸಭಾ ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ನಮಗೆ ಇನ್ವಿಟೇಷನ್ ಕೊಟ್ಟಿದ್ದೇನೆ. ಅದರಲ್ಲಿ ನಮ್ಮ ರಾಜ್ಯದ 2 ಜನ ಸ್ವಾಮೀಜಿಗಳು ಬರ್ತಾರೆ. ಮೂಡಬಿದ್ರೆ ಜೈನ ಸ್ವಾಮೀಜಿಗಳು ಮತ್ತು ಬೆಂಗಳೂರಿನ ಭಾರತಿ ಸಂತೋಷ್ ಗುರೂಜಿಯವರು ಅವರು ಬರ್ತಾರೆ. ಕರ್ನಾಟಕ ಸರ್ಕಾರದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂಭಟ್ ಬರ್ತಾರೆ. ನಮ್ಮ ಈ ಜಿಲ್ಲೆಯ ಸಂಸದರಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬರ್ತಾರೆ. ನಮ್ಮ ಪುತ್ತೂರು ತಾಲೂಕಿನ ಶಾಸಕರಂತಹ ಅಶೋಕ್ ರೇಗಳು ಬರ್ತಾರೆ. ಇಲ್ಲಿನ MLC ಕಿಶೋರ್ ಗುಟ್ಯಾಡಿಯವರು ಬರ್ತಾರೆ. ಮತ್ತು ex-MLC ಆಗಿರ್ತಕ್ಕಂಥ ಹರೀಶ್ ಕುಮಾರ್ ಮುಂತಾದ ಹೆಸರುಗಳಿದೆ ಬರ್ತಾರೆ. ಮತ್ತು ಸ್ಥಳೀಯ ಎಕ್ಸ್ ಶಾಸಕರಾದ ಸಂಜೀವ್ ಮಠದವರು ಕೂಡ ಬರ್ತಾರೆ ಈ ಕಾರ್ಯಕ್ರಮ. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷ ವಿಜಯಕುಮಾರ್ ಸೊರಕೆ, ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಪಟ್ಲ, ಟ್ರಸ್ಟಿಗಳಾದ ಶೇಖರ್ ನಾರಾವಿ, ರತನ್ ನಾಯಕ್ ಕರ್ನೂರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.